Hi friends, welcome to my YouTube channel. 2023 UPSC CSC ಪ್ರಿಲಿಮ್ಸ್ ಕ್ವಶನ್ ಪೇಪರ್ 1ನಲ್ಲಿ ಕ್ವಶನ್ನ ನೋಡ್ತಾ ಇದ್ವಿ. ಈಗ ಕ್ವಶನ್ ನಂಬರ್ 61. ಕನ್ಸಿಡರ್ ದ ಫಾಲೋವಿಂಗ್ ಕಂಟ್ರೀಸ್. 1. ಬಲ್ಗೇರಿಯಾ. 2. Kyrgyz Republic. 3. Hungary. 4. Latvia. 5. Lithuania. 6. Romania. How many of the above mentioned countries share a land border with Ukraine? Option A, only 1. Only 2. Option B, only 3. Option C, only 4. Option D, only 5. Correct answer is option A, only 2 is a right answer. ಮ್ಯಾಪ್ ಇದೆ ನೋಡಿ, ಇಲ್ಲಿ ಇದು ಉಕ್ರೇನ್ ದೇಶ. ಉಕ್ರೇನ್ ಈಸ್ ಎ ಬಾರ್ಡರ್ಡ್ ಬೈ ದ ಬ್ಲ್ಯಾಕ್ ಸಿ ಆ್ಯಂಡ್ ದ ಸಿ ಆಫ್ ಅಜಾವೋ ಟು ದ ಸೌತ್, ರಷ್ಯಾ ಟು ದ ಈಸ್ಟ್ ಆ್ಯಂಡ್ ನಾರ್ತ್, ಬೆಲ್ರಸ್ ಟು ದ ನಾರ್ತ್, ಪೋಲ್ನಾಡ್, ಸ್ಲೋವಿಕಿಯಾ ಆ್ಯಂಡ್ ಹಂಗೇರಿಯಾ to the west and Romania and Moldova to the south. Hence, option A is correct. Hungary and Romania, two countries ಉಕ್ರೇನ್ ದೇಶದ ಯಾವುದು ಬಾರ್ಡ್ರಲ್ಲಿರೋದು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕನ್ನಡದಲ್ಲಿ ನೋಡೋಣ. ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ. ಬಲ್ಗೇರಿಯಾ, ಚೆಕ್ ರಿಪಬ್ಲಿಕ್, ಹಂಗೇರಿಯಾ, ಲ್ಯಾಟ್ವಿಯಾ, ಲಿಥುವೇನಿಯಾ, ರೊಮ್ಯಾನಿಯಾ. ಮೇಲೆ ತಿಳಿಸಿದ ಎಷ್ಟು ದೇಶಗಳು ಉಕ್ರೇನ್ನೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ? ಆಯ್ಕೆ ಅಂದರೆ ಎ ಕೇವಲ 2, ಆಯ್ಕೆ ಬಿ ಕೇವಲ 3, ಆಯ್ಕೆ ಸಿ ಕೇವಲ 4, ಆಯ್ಕೆ ಡಿ ಕೇವಲ 5. ಸರಿಯಾದ ಉತ್ತರ ಆಯ್ಕೆ ಎ ಕೇವಲ 2. ಹಂಗೇರಿಯಾ ಮತ್ತು ರೊಮ್ಯಾನಿಯಾ ಈ ಎರಡೂ ದೇಶಗಳು ಉಕ್ರೇನ್ನ ಭೂಗಡಿಯನ್ನು ಹಂಚಿಕೊಂಡಿವೆ. ಹೇಗೆ ಮತ್ತು ಯಾವುದೆಲ್ಲ ಗಡಿಯನ್ನು ಹಂಚಿಕೊಂಡಿವೆ ಅಂತ ನೋಡ್ತಾ ಹೋಗೋಣ. ಉಕ್ರೇನ್ ದಕ್ಷಿಣಕ್ಕೆ ಕಪ್ಪು ಸಮುದ್ರ ಮತ್ತು ಅಜೋವಾ ಸಮುದ್ರ, ಪೂರ್ವ ಮತ್ತು ಉತ್ತರಕ್ಕೆ ರಷ್ಯಾ, ಉತ್ತರಕ್ಕೆ ಬೆಲಾರಸ್, ಪಶ್ಚಿಮಕ್ಕೆ ಪೋಲೆಂಡ, ಸ್ಲೋವಾಕಿಯಾ ಮತ್ತು ಹಂಗೇರಿ, ಮತ್ತು ದಕ್ಷಿಣಕ್ಕೆ ರೊಮ್ಯಾನಿಯಾ ಮತ್ತು ಮೋಲ್ಡೋವಾದೊಂದಿಗೆ ಮೋಲ್ಡೋವಾದಿಂದ ಗಡಿಯನ್ನು ಹಂಚಿಕೊಂಡಿವೆ. ಆದ್ದರಿಂದ ಆಯ್ಕೆ ಎ ಸರಿಯಾಗಿದೆ. ಅಂದರೆ ಕೇವಲ 2, ಯಾವುದು ಹಂಗೇರಿ ಮತ್ತು ರೊಮ್ಯಾನಿಯಾ. 3ರಲ್ಲಿರೋ ಅಂದರೆ 3 ಹೇಳಿಕೆ 3 ಮತ್ತು ಹೇಳಿಕೆ 6, ಹಂಗೇರಿ ಮತ್ತು ರೊಮ್ಯಾನಿಯಾ ಇವೆರಡೂ ಕೂಡ ಉಕ್ರೇನ್ ರಾಷ್ಟ್ರದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ. ಹಾಗಾಗಿ ಆಯ್ಕೆ ಎ ಸರಿಯಾಗಿದೆ, ಅಂದರೆ ಕೇವಲ 2. ನೆಕ್ಸ್ಟ್ ಇಂಗ್ಲೀಷಲ್ಲಿ ನೋಡೋಣ. ನೆಕ್ಸ್ಟ್ ಕ್ವಶನ್ನ. ವಿತ್ ರೆಫರೆನ್ಸ್ ಟು ದ ಅರ್ತ್ಸ್ ಅಟ್ಮಾಸ್ಫಿಯರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್? The total amount of insolation received at the equator is roughly about 10 times of that received at the poles. Option B. Infrared rays constitute roughly 2/3 of insolation. Infrared waves are largely absorbed by water vapor that is concentrated in the lower atmosphere. Infrared waves are part of visible spectrum of electromagnetic waves of solar radiation. Correct answer option C. Option C is the right answer. The Earth's surface receives most of its energy in short wavelength. The energy received by the Earth is known as incoming solar radiation, which in short is
Termed insolation, the atmosphere is largely transparent to short waves. Solar radiation, the incoming solar radiation passes through the atmosphere before striking the Earth's surface within the troposphere. Water vapor, ozone, and other gases absorb much of the near infrared radiation. Hence, option C is right answer. Next ಇದೆ ಕ್ವಶನ್ ಕನ್ನಡದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 62. ಭೂಮಿಯ ವಾತಾವರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಆಪ್ಷನ್ ಎ, ಸಮಭಾಜಕದಲ್ಲಿ ಪಡೆದ ಒಟ್ಟು ಇನ್ಸೋಲೇಷನ್ ಪ್ರಮಾಣವು ಧ್ರುವಗಳಲ್ಲಿ ಸ್ವೀಕರಿಸಿದ ಸುಮಾರು 10 ಪಟ್ಟು ಹೆಚ್ಚು. ಅತಿಗೆಂಪು ಕಿರಣಗಳು ಸರಿಸುಮಾರು 3/2 ಇನ್ಸೋಲೇಷನನ್ನು ಹೊಂದಿರುತ್ತವೆ. ಅತಿಗೆಂಪು ಅಲೆಗಳು ಕೆಳಮಟ್ಟದ ವಾತಾವರಣದಲ್ಲಿ ಕೇಂದ್ರೀಕೃತವಾಗಿರುವ ನೀರಿನ ಆವಿಯಿಂದ ಹೆಚ್ಚಾಗಿ ಹೀರಲ್ಪಡುತ್ತವೆ. ಇನ್ನು ಡಿ, ಅತಿಗೆಂಪು ಅಲೆಗಳು ಸೌರ ವಿಕಿರಣದ ವಿದ್ಯುತ್ಕಾಂತೀಯ ಅಲೆಗಳ ಗೋಚರ ವರ್ಣಪಟಲದ ಒಂದು ಭಾಗವಾಗಿದೆ. ಸರಿಯಾದ ಉತ್ತರ ಆಯ್ಕೆ ಸಿ. ಅತಿಗೆಂಪು ಅಲೆಗಳು ಕೆಳಮಟ್ಟದ ವಾತಾವರಣದಲ್ಲಿ ಕೇಂದ್ರೀಕೃತವಾಗಿರುವ ನೀರಿನ ಆವಿಯಿಂದ ಹೆಚ್ಚಾಗಿ ಹೀರಲ್ಪಡುತ್ತವೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಭೂಮಿಯ ಮೇಲ್ಮೈ ತನ್ನ ಹೆಚ್ಚಿನ ಶಕ್ತಿಯನ್ನು ಕಡಿಮೆ ತರಂಗಾಂತರಗಳಲ್ಲಿ ಪಡೆಯುತ್ತದೆ. ಭೂಮಿಯಿಂದ ಪಡೆದ ಶಕ್ತಿಯನ್ನು ಒಳಬರುವ ಸೌರ ವಿಕಿರಣ ಅಂತ ಕರೆಯಲಾಗುತ್ತದೆ. ಇದನ್ನು ಸಂಕ್ಷಿಪ್ತವಾಗಿ ಇನ್ಸೋಲೇಷನ್ ಅಂತ ಕರೀತಾರೆ. ವಾತಾವರಣವು ಚಿಕ್ಕ ತರಂಗ ಸೌರ ವಿಕಿರಣಕ್ಕೆ ಹೆಚ್ಚಾಗಿ ಪಾರದರ್ಶಕವಾಗಿರುತ್ತದೆ. ಒಳಬರುವ ಸೌರ ವಿಕಿರಣವು ಭೂಮಿಯ ಮೇಲ್ಮೈಯನ್ನು ಹೊಡೆಯುವ ಮೊದಲ ವಾತಾವರಣದ ಮೂಲಕ ಹಾದು ಹೋಗುತ್ತದೆ. ಟ್ರೋಪೋಸ್ಫಿಯರ್ ನೀರಿನ ಆವಿಯೊಳಗೆ ಓಝೋನ್ ಮತ್ತು ಇತರ ಅನಿಲಗಳು ಅತಿಗೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತವೆ. ಆದ್ದರಿಂದ ಆಯ್ಕೆ ಸಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 63. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. The soil in tropical rainforests is rich in nutrients. Statement 2. The high temperature and moisture of tropical rainforests cause dead organic matter in the soil to decompose quickly. Which one of the following is correct in respect of the above statement? A. Both statement 1 and statement 2 are correct and statement 2 is the correct explanation for the statement 1. Option B. Both statement 1 and statement 2 are correct and statement 2 is not the correct explanation for the statement 1. Next, option C. Statement 1 is correct but statement 2 is incorrect. Option D. Statement 1 is incorrect but statement 2 is correct. Correct answer option D. Statement 1 is incorrect but statement 2 is correct. The soils of the tropical rainforest are typically nutrient poor. The high temperature and moisture of tropical rainforests cause dead organic matter in the soil to decompose quickly. In tropical rainforests, the plants grow so fast that they quickly consume the nutrients from the soil, and the leftover nutrients are then leached away by abundant rainfall, which leaves the soil infertile. Hence statement 1 is not correct and statement 2 is right. ನೆಕ್ಸ್ಟ್ ಇದನ್ನೇ ನಾವು ಕನ್ನಡದಲ್ಲಿ ನೋಡೋಣ. ಪ್ರಶ್ನೆ ಸಂಖ್ಯೆ 63. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಉಷ್ಣವಲಯದ ಮಳೆಕಾಡುಗಳಲ್ಲಿನ ಮಣ್ಣು ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಹೇಳಿಕೆ 2. ಉಷ್ಣವಲಯದ ಮಳೆಕಾಡುಗಳ ಹೆಚ್ಚಿನ ಉಷ್ಣತೆ ಮತ್ತು ತೇವಾಂಶವು ಮಣ್ಣಿನಲ್ಲಿರುವ ಸತ್ತ ಸಾವಯವ ಪದಾರ್ಥಗಳನ್ನು ತ್ವರಿತವಾಗಿ ಕೊಳೆಯುವಂತೆ ಮಾಡುತ್ತದೆ. ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ
ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ. ಆಪ್ಷನ್ ಬಿ ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಸಿ ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಯ್ಕೆ ಡಿ ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ. ಉಷ್ಣವಲಯದ ಮಳೆಕಾಡಿನ ಮಣ್ಣು ವಿಶಿಷ್ಟವಾಗಿ ಪೌಷ್ಟಿಕ ಕಳಪೆಯಾಗಿದೆ. ಉಷ್ಣವಲಯದ ಮಳೆಕಾಡುಗಳಲ್ಲಿ ಹೆಚ್ಚಿನ ಉಷ್ಣತೆ ಮತ್ತು ತೇವಾಂಶವು ಮಣ್ಣಿನಲ್ಲಿರುವ ಸತ್ತ ಸಾವಯವ ಪದಾರ್ಥಗಳನ್ನು ತ್ವರಿತವಾಗಿ ಕೊಳೆಯುವಂತೆ ಮಾಡುತ್ತದೆ. ಉಷ್ಣವಲಯದ ಮಳೆಕಾಡುಗಳಲ್ಲಿ ಸಸ್ಯಗಳು ಎಷ್ಟು ವೇಗವಾಗಿ ಬೆಳೆಯುತ್ತವೆ ಅಂದರೆ ಅವು ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ತ್ವರಿತವಾಗಿ ಸೇವಿಸುತ್ತವೆ ಮತ್ತು ಉಳಿದ ಪೋಷಕಾಂಶಗಳು ಹೇರಳವಾದ ಮಳೆಯಿಂದ ಸೋರಿಕೆಯಾಗುತ್ತವೆ. ಇದು ಮಣ್ಣನ್ನು ಫಲವತ್ತಾಗಿಸುವುದಿಲ್ಲ. ಆದ್ದರಿಂದ ಹೇಳಿಕೆ 1 ಸರಿಯಲ್ಲ ಮತ್ತು ಹೇಳಿಕೆ 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 64. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1. The temperature contrast between continents and ocean is greater during summer than in winter. Statement 2. The specific heat of water is more than that of land surface. Which one of the following is correct in respect of the above statements? Option A. Both statement 1 and statement 2 are correct and statement 2 is the correct explanation for the statement 1. Next option ನೋಡೋಣ. Option B. Both statement 1 and statement 2 are correct and statement 2 is not the correct explanation for the statement 1. Option C. Statement 1 is correct but statement 2 is incorrect. Statement 1 is incorrect but statement 2 is correct. Correct answer option B. The temperature contrast between continents and ocean is the greater during summer than in winter. This is because of more heat and stronger sea breeze in the summer than in winter. Hence, statement 1 is correct. The specific heat capacity of water is much greater than the land because the relative density of water is much lower than that of the land surface. ಸೊ ನೆಕ್ಸ್ಟ್ ನಾವು ಕನ್ನಡದಲ್ಲಿ ನೋಡೋಣ ಇದೆ ಕ್ವಶನ್ನ ಯಾವ ಥರ ಇದೆ ಅಂತ. ಪ್ರಶ್ನೆ ಸಂಖ್ಯೆ 64. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಖಂಡಗಳು ಮತ್ತು ಸಾಗರಗಳ ನಡುವಿನ ತಾಪಮಾನ ವ್ಯತ್ಯಾಸವು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತದೆ. ಹೇಳಿಕೆ 2. ನೀರಿನ ನಿರ್ದಿಷ್ಟ ಶಾಖವು ಭೂಮಿಯ ಮೇಲ್ಮೈಗಿಂತ ಹೆಚ್ಚು. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ 1. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಆದರೆ ಹೇಳಿಕೆ 2ಕ್ಕೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. ಆಯ್ಕೆ ಬಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿವೆ ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ಅಲ್ಲ. ಇನ್ನು ಆಯ್ಕೆ ಸಿ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಆಯ್ಕೆ ಡಿ. ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಬಿ. ಖಂಡಗಳು ಮತ್ತು ಸಾಗರಗಳ ನಡುವಿನ ತಾಪಮಾನ ವ್ಯತ್ಯಾಸವು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತದೆ. ಇದು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚು ಶಾಖ ಮತ್ತು ಬಲವಾದ ಸಮುದ್ರದ ಗಾಳಿಯಿಂದಾಗಿ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ.
ಇನ್ನು ನೀರಿನ ನಿರ್ದಿಷ್ಟ ಶಾಖದ ಸಾಮರ್ಥ್ಯವು ಭೂಮಿಗಿಂತ ಹೆಚ್ಚಿನದಾಗಿದೆ, ಏಕೆಂದರೆ ನೀರಿನ ಸಾಪೇಕ್ಷ ಸಾಂದ್ರತೆಯು ಭೂಮಿಯ ಮೇಲ್ಮೈಗಿಂತ ತುಂಬ ಕಡಿಮೆಯಾಗಿದೆ. ಆದಾಗ್ಯೂ ಇದು ವರ್ಷವಿಡೀ ನಿಜವಾಗಿದೆ ಮತ್ತು ಯಾವುದೇ ನಿರ್ದಿಷ್ಟ ಋತುವಿಗೆ ಸಂಬಂಧಿಸಿಲ್ಲ. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ, ಆದರೆ ಹೇಳಿಕೆ 1 ಸರಿಯಾದ ವಿವರಣೆ ಅಲ್ಲ. Question number 65. Consider the following statements. In the seismograph, POs are recorded earlier than, say, S waves. 2. In P waves, the individual particles vibrate to the fro in the direction of wave propagation, whereas in S waves, the particles vibrate up and down at the right angles to the direction of wave propagation. Which of the statement given above is or correct? Option A only 1, option B 2 only, option C both 1 and 2, option D neither 1 nor 2. Correct answer option C. P waves move faster and are the first to arrive at the surface. These are also called primary waves. The P waves are similar to sound waves. They travel through gaseous, liquid and solid materials. S waves arrive at the surface with some time lag. These are called secondary waves, hence statement 1 is correct. The P waves are lengthened waves, so P wave particles vibrate parallel to the direction of the wave. But S waves are transverse waves, so wave particles vibrate perpendicular to the wave direction in the vertical plane. Hence, statement 2 is correct. ನೆಕ್ಸ್ಟ್ ನಾವು ಇದೇ ಕ್ವಶನ್ನ ಕನ್ನಡದಲ್ಲಿ ನೋಡ್ತಾ ಹೋಗೋಣ ಯಾವ ಥರ ಕೇಳಿದ್ದಾರೆ ಅಂತ. ಪ್ರಶ್ನೆ ಸಂಖ್ಯೆ 65. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಿಸ್ಮೋಗ್ರಾಫ್ನಲ್ಲಿ ಪಿ ಅಲೆಗಳು ಎಸ್ ಅಲೆಗಳಿಗಿಂತ ಮೊದಲು ದಾಖಲಾಗುತ್ತವೆ. ಎರಡನೇ ಹೇಳಿಕೆ, ಪಿ ತರಂಗಗಳಲ್ಲಿ ಪ್ರತ್ಯೇಕ ಕಣಗಳು ತರಂಗ ಪ್ರಸರಣದ ದಿಕ್ಕಿನಲ್ಲಿ ಕಂಪಿಸುತ್ತವೆ, ಆದರೆ ಎಸ್ ಅಲೆಗಳಲ್ಲಿ ಕಣಗಳು ತರಂಗ ಪ್ರಸರಣದ ದಿಕ್ಕಿಗೆ ಲಂಬ ಕೋನಗಳಲ್ಲಿ ಮೇಲಕ್ಕೆ ಮತ್ತು ಕೆಳಕ್ಕೆ ಕಂಪಿಸುತ್ತವೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ 1 ಮಾತ್ರ, ಆಯ್ಕೆ ಬಿ 2 ಮಾತ್ರ, ಆಯ್ಕೆ ಸಿ 1 ಮತ್ತು 2, ಆಯ್ಕೆ ಡಿ 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಸಿ. ಪಿ ತರಂಗಗಳು ವೇಗವಾಗಿ ಚಲಿಸುತ್ತವೆ ಮತ್ತು ಮೇಲ್ಮೈಗೆ ಬರುವ ಮೊದಲನೆಯವುಗಳಾಗಿವೆ. ಇವುಗಳನ್ನು ಪ್ರಾಥಮಿಕ ಅಲೆಗಳು ಎಂದು ಕರೆಯುತ್ತಾರೆ. ಪಿ ತರಂಗಗಳು ಧ್ವನಿ ತರಂಗಗಳಿಗೆ ಹೋಲುತ್ತವೆ. ಅವು ಅನಿಲ, ದ್ರವ ಮತ್ತು ಘನ ವಸ್ತುಗಳ ಮೂಲಕ ಚಲಿಸುತ್ತವೆ. ಎಸ್ ತರಂಗಗಳು ಸ್ವಲ್ಪ ಸಮಯದ ವಿಳಂಬದೊಂದಿಗೆ ಮೇಲ್ಮೈಗೆ ಬರುತ್ತವೆ. ಇವುಗಳನ್ನು ದ್ವಿತೀಯ ತರಂಗಗಳು ಎಂದು ಸಹ ಕರೆಯಲಾಗುತ್ತದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಪಿ ತರಂಗಗಳು ರೇಖಾಂಶದ ಅಲೆಗಳು, ಆದ್ದರಿಂದ ಪಿ ತರಂಗ ಕಣಗಳು ತರಂಗದ ದಿಕ್ಕಿಗೆ ಸಮಾನಾಂತರವಾಗಿ ಕಂಪಿಸುತ್ತವೆ, ಆದರೆ ಎಸ್ ತರಂಗಗಳು ಅಡ್ಡವಾಗಿ ತರಂಗಗಳಾಗಿವೆ. ಆದ್ದರಿಂದ ಎಸ್ ತರಂಗ ಕಣಗಳು ಲಂಬ ಸಮತೋಲದಲ್ಲಿ ತರಂಗ ದಿಕ್ಕಿಗೆ ಲಂಬವಾಗಿ ಕಂಪಿಸುತ್ತವೆ. ಆದ್ದರಿಂದ ಸರಿಯಾದ ಉತ್ತರ ಆಯ್ಕೆ ಸಿ. 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ UPSC ತಯಾರಿ ನಡೆಸಿದರೆ ಅವ್ರು ಕನ್ನಡ ಮೀಡಿಯಮ್ ಆಗಿರಲಿ, ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ. ಬೇಕಾದರೆ ಹೇಳೋದು ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಕೂಡ ವಿಡಿಯೋದಲ್ಲಿ ಹಾಕಿದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ತಯಾರಿ ನಡೆಸ್ತಿದ್ದಾರಲ್ಲ ಅವರಿಗೆಲ್ಲ ಶೇರ್ ಮಾಡಿ.
ಅರ್ಥ ಆಗಲಿಲ್ಲ ಅಂದರೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್.